ಎಲ್ಲರಿಗೂ ನಮಸ್ಕಾರ. ಬನ್ನಿ, ಇವತ್ತು ನಾವೆಲ್ಲರೂ ಸೇರಿ ಒಂದು ತುಂಬಾನೇ ಮುಖ್ಯವಾದ, ಅಷ್ಟೇ ಸೂಕ್ಷ್ಮವಾದ ವಿಷಯದ ಬಗ್ಗೆ ಮಾತಾಡೋಣ. ಇದು ನಮ್ಮೆಲ್ಲರ ಮಕ್ಕಳ ಸುರಕ್ಷತೆಗೆ ಸಂಬಂಧಪಟ್ಟಿದ್ದು. ಮಕ್ಕಳ ಮೇಲೆ ನಡೆಯೋ ಲೈಂಗಿಕ ದೌರ್ಜನ್ಯಗಳನ್ನು ತಡೆಯೋಕೆ ನಮ್ಮಲ್ಲಿರೋ ಒಂದು ಬಲವಾದ ಅಸ್ತ್ರದ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ. ಮೊದಲಿಗೆ ನಾವೆಲ್ಲರೂ ನಮಗೆ ನಾವೇ ಒಂದು ಪ್ರಶ್ನೆ ಕೇಳ್ಕೋಬೇಕು. ಅದೇನೆಂದ್ರೆ, ನಮ್ಮ ಸುತ್ತಮುತ್ತ ಇರೋ ಮಕ್ಕಳು ನಿಜವಾಗ್ಲೂ ಸೇಫ್ ಆಗಿದ್ದಾರಾ? ಯಾವುದೇ ಭಯ ಇಲ್ಲದೆ ಬದುಕ್ತಾ ಇದ್ದಾರಾ? ಈ ಪ್ರಶ್ನೆಗೆ ಉತ್ತರ ಹುಡುಕೋ ಪ್ರಯತ್ನವೇ ಇವತ್ತಿನ ನಮ್ಮ ಈ ಚರ್ಚೆ. ಹಾಗಿದ್ರೆ ಇಷ್ಟೊಂದು ಗಂಭೀರವಾದ ಸಮಸ್ಯೆಗೆ ಪರಿಹಾರ ಇಲ್ವಾ? ಖಂಡಿತ ಇದೆ. ಅದಕ್ಕೊಂದು ಬಲವಾದ ಉತ್ತರವೇ ಪೋಕ್ಸೋ ಕಾಯ್ದೆ. ಇದು ಮಕ್ಕಳನ್ನ ಕಾಪಾಡ್ಲಿಕ್ಕಾಗಿಯೇ ರೂಪಿಸಿರುವ ಒಂದು ತುಂಬಾನೇ ಶಕ್ತಿಯುತವಾದ ಕಾನೂನು. ಪೋಕ್ಸೋ ಅಂದ್ರೆ ಏನಿದು? ಇದರ ಪೂರ್ತಿ ಹೆಸರು ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಸಸ್ ಆಕ್ಟ್. 2012ರಲ್ಲಿ ಇದನ್ನು ಜಾರಿಗೆ ತರಲಾಯಿತು. ಇದರ ಒಂದೇ ಒಂದು ಗುರಿ ತುಂಬಾನೇ ಸ್ಪಷ್ಟವಾಗಿದೆ. ಅದು 18 ವರ್ಷದ ಒಳಗಿನ ಪ್ರತಿಯೊಂದು ಮಗುವಿಗೂ ಲೈಂಗಿಕ ದೌರ್ಜನ್ಯದ ವಿರುದ್ಧ ರಕ್ಷಣೆ ಕೊಡೋದು ಅಷ್ಟೇ. ಈ ಕಾನೂನಿನ ವಿಶೇಷತೆ ಏನು ಗೊತ್ತಾ? ಮೊದಲನೇದಾಗಿ, ಇದು ಗಂಡು ಮಗು ಹೆಣ್ಣು ಮಗು ಅಂತ ಭೇದಭಾವ ಮಾಡಲ್ಲ. ಎಲ್ಲಾ ಮಕ್ಕಳಿಗೂ ಒಂದೇ ರೀತಿ ರಕ್ಷಣೆ ಕೊಡುತ್ತೆ. ಎರಡನೇದು, ಕೇಸುಗಳು ಬೇಗ ಇತ್ಯರ್ಥ ಆಗ್ಲಿ ಅಂತ ಸ್ಪೆಷಲ್ ಕೋರ್ಟ್ಗಳಿವೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ, ತನಿಖೆ ಮಾಡುವಾಗ ಮಗುವಿಗೆ ಯಾವುದೇ ರೀತಿ ಮಾನಸಿಕ ಒತ್ತಡ ಆಗ್ಬಾರ್ದು. ಆ ರೀತಿ ಒಂದು ಚೈಲ್ಡ್ ಫ್ರೆಂಡ್ಲಿ ವಾತಾವರಣವನ್ನ ಇದು ಸೃಷ್ಟಿ ಮಾಡುತ್ತೆ. ಸರಿ, ಈ ಕಾನೂನಿನ ಪ್ರಕಾರ ಯಾವೆಲ್ಲ ಕೃತ್ಯಗಳು ಅಪರಾಧ ಅಂತ ಕನ್ಸಿಡರ್ ಆಗತ್ತೆ, ಮತ್ತೆ ಅದಕ್ಕೆ ಶಿಕ್ಷೆ ಎಂಥದ್ದಿರುತ್ತೆ, ಆ ಗಂಭೀರತೆನ ಈಗ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ, ಲೈಂಗಿಕ ಹಲ್ಲೆ. ಅಂದ್ರೆ ಲೈಂಗಿಕ ಉದ್ದೇಶದಿಂದ ಒಂದು ಮಗುವಿನ ದೇಹದ ಯಾವುದೇ ಭಾಗವನ್ನು ಕೆಟ್ಟ ರೀತಿಯಲ್ಲಿ ಮುಟ್ಟಿದ್ರೆ ಅದು ಈ ಕಾನೂನಿನ ಅಡಿಯಲ್ಲಿ ದೊಡ್ಡ ಅಪರಾಧ. ಎರಡನೇದು, ಗಂಭೀರ ಲೈಂಗಿಕ ಹಲ್ಲೆ. ಅಂದ್ರೆ ಯಾರು ಮಗುವನ್ನ ಕಾಪಾಡಬೇಕೋ, ಉದಾಹರಣೆಗೆ ಟೀಚರ್ಸ್, ಡಾಕ್ಟರ್ಸ್, ಪೊಲೀಸರು ಅಥವಾ ಹತ್ತಿರದ ಸಂಬಂಧಿಕರೇ ಇಂತಹ ಕೆಟ್ಟ ಕೆಲಸ ಮಾಡಿದ್ರೆ ಅದನ್ನ ಇನ್ನೂ ದೊಡ್ಡ ಅಪರಾಧ ಅಂತ ನೋಡಲಾಗುತ್ತೆ. ಯಾಕಂದ್ರೆ ಇಲ್ಲಿ ನಂಬಿಕೆಗೆ ದ್ರೋಹ ಬಗೆದಾಗಿ ಆಗುತ್ತೆ ಅಲ್ವಾ? ಮೂರನೇದು, ಲೈಂಗಿಕ ದೌರ್ಜನ್ಯ. ಇದು ಮಗುವಿನ ಮೇಲೆ ನಡೆಯುವ ಅತಿ ಕ್ರೂರವಾದ ದೈಹಿಕ ದೌರ್ಜನ್ಯವನ್ನು ಒಳಗೊಂಡಿರುತ್ತೆ. ಇದು ಅತ್ಯಂತ ಗಂಭೀರವಾದ ಅಪರಾಧ. ನಾಲ್ಕನೇದು, ಮಕ್ಕಳ ಅಶ್ಲೀಲ ಚಿತ್ರಣ. ಅಂದ್ರೆ ಮಕ್ಕಳನ್ನ ಬಳಸ್ಕೊಂಡು ಪೋರ್ನೋಗ್ರಾಫಿಕ್ ಫೋಟೋ, ವಿಡಿಯೋಗಳನ್ನ ಮಾಡೋದು, ಅದನ್ನ ಇಟ್ಕೊಳ್ಳೋದು ಅಥವಾ ಇಂಟರ್ನೆಟ್ಟಲ್ಲಿ ಶೇರ್ ಮಾಡೋದು. ಇದು ಕೂಡ ಈ ಕಾನೂನಿನ ಪ್ರಕಾರ ಕಠಿಣ ಶಿಕ್ಷೆಗೆ ಗುರಿಯಾಗುವ ಅಪರಾಧ. ಇಂಥ ಅಪರಾಧ ಮಾಡಿದವರಿಗೆ ಶಿಕ್ಷೆ ಏನು ಕೇಳಿ. ಕಮ್ಮಿ ಅಂದ್ರೂ ಕನಿಷ್ಠ ಶಿಕ್ಷೆ 3 ವರ್ಷ ಜೈಲು. ಆದ್ರೆ ಇದು ಕೇವಲ ಆರಂಭ ಅಷ್ಟೇ, ನೆನ್ಪಿಡಿ. ಅಪರಾಧದ ತೀವ್ರತೆ ಜಾಸ್ತಿ ಇದ್ದಷ್ಟು ಶಿಕ್ಷೆ ಕೂಡ ಜಾಸ್ತಿ ಆಗತ್ತೆ. ಇದು ಜೀವಾವಧಿ ಶಿಕ್ಷೆವರೆಗೂ ಹೋಗಬಹುದು. ಅಷ್ಟೇ ಅಲ್ಲ, ತುಂಬಾನೇ ಘೋರವಾದ ಪ್ರಕರಣಗಳಲ್ಲಿ ಮರಣದಂಡನೆ ವಿಧಿಸೋಕೂ ಕೂಡ ಈ ಕಾನೂನಿನಲ್ಲಿ ಅವಕಾಶ ಇದೆ. ಇದರಿಂದಾನೇ ಗೊತ್ತಾಗುತ್ತೆ ಈ ಕಾನೂನು ಎಷ್ಟು ಸ್ಟ್ರಿಕ್ಟ್ ಆಗಿದೆ ಅಂತ. ಈ ಕಾಯ್ದೆಯ ಅತಿದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ ನ್ಯಾಯ ಕೊಡುವ ರೀತಿ. ಇದು ಸಂಪೂರ್ಣವಾಗಿ ಮಗುವಿನ ಹಿತಾಸಕ್ತಿಯನ್ನೇ ಗಮನದಲ್ಲಿಟ್ಕೊಂಡು ಮಾಡಿರೋದು. ನೋಡಿ, ಇಲ್ಲಿ ಮಗು ಪೊಲೀಸ್ ಸ್ಟೇಷನ್, ಕೋರ್ಟ್ ಅಂತ ಅಲಿಯೋ ಅವಶ್ಯಕತೆ ಇಲ್ಲ. ಮಗುಗೆ ಎಲ್ಲಿ ಕಂಫರ್ಟಬಲ್ ಅನ್ಸುತ್ತೋ ಅಲ್ಲೇ ಹೋಗಿ ಹೇಳಿಕೆಯನ್ನ ರೆಕಾರ್ಡ್ ಮಾಡ್ಕೋತಾರೆ. ವಿಚಾರಣೆಯನ್ನ ಒಬ್ಬ ಮಹಿಳಾ ಅಧಿಕಾರಿಯೇ ನಡೆಸ್ತಾರೆ. ಮತ್ತೆ ಮಗುವಿನ ಗುರುತನ್ನ ಎಲ್ಲೂ ಕೂಡ ಬಹಿರಂಗಪಡಿಸಲ್ಲ. ಅದನ್ನ ಸಂಪೂರ್ಣವಾಗಿ ಸೀಕ್ರೆಟ್ ಆಗಿ ಇಡಲಾಗುತ್ತೆ. ಸರಿ, ಈಗ ತುಂಬಾನೇ ಇಂಪಾರ್ಟೆಂಟ್ ವಿಷಯಕ್ಕೆ ಬರೋಣ. ಕಾನೂನಿದೆ, ಶಿಕ್ಷೆ ಇದೆ, ಎಲ್ಲ ಸರಿ. ಆದರೆ ಒಂದು ಅಪರಾಧ ನಡೆದಾಗ ಅದನ್ನ ಸಂಬಂಧಪಟ್ಟೋರಿಗೆ ತಿಳಿಸೋದು ಯಾರು? ಇದೇ ಬಹಳ ಮುಖ್ಯ. ಆ ಜವಾಬ್ದಾರಿ ನಿಮ್ಮೆಲ್ಲರದ್ದು. ಈ ನಂಬರ್ ಇದೆಯಲ್ಲ, 1098, ಇದು ಒಂದು ಮಗುವಿನ ಜೀವನವನ್ನೇ ಕಾಪಾಡಬಲ್ಲದು. ಇದು ಮಕ್ಕಳ ಸಹಾಯವಾಣಿ. ಎಲ್ಲೇ ಆಗ್ಲಿ ಯಾವುದೇ ಮಗುವಿಗೆ ತೊಂದರೆ ಆಗ್ತಿದೆ ಅಂತ ಗೊತ್ತಾದ್ರೆ ತಕ್ಷಣ ಸಹಾಯ ಮಾಡೋಕ್ಕಿರೋ ಸರಳವಾದ ದಾರಿ ಇದು. ದಯವಿಟ್ಟು ಎಲ್ಲರೂ ಈ ನಂಬರನ್ನ ನೆನ್ಪಿಟ್ಕೊಳ್ಳಿ. ಒಂದ್ ವೇಳೆ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗ್ತಿದೆ ಅಂತ ನಿಮ್ಗೆ ಸಣ್ಣ ಅನುಮಾನ ಬಂದ್ರೂ ಸಾಕು, ತಕ್ಷಣ ಮಕ್ಕಳ ಸಹಾಯವಾಣಿ 1098 ಅಥವಾ ಪೊಲೀಸ್ ಸಹಾಯವಾಣಿ 100 ಅಥವಾ 112ಗೆ ಫೋನ್ ಮಾಡಿ ವಿಷಯ ತಿಳಿಸಿ. ನೆನ್ಪಿಡಿ, ಇದು ನಿಮ್ಮ ಆಯ್ಕೆ ಅಲ್ಲ, ಇದು ನಮ್ಮೆಲ್ಲರ ಕಾನೂನುಬದ್ಧ ಕರ್ತವ್ಯ. ಇದನ್ನ ನಾವೆಲ್ಲರೂ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಪೋಕ್ಸೋ ಕಾಯ್ದೆಯ ಸೆಕ್ಷನ್ 19 ಸ್ಪಷ್ಟವಾಗಿ ಹೇಳುತ್ತೆ, ಒಂದು ಅಪರಾಧದ ಬಗ್ಗೆ ಗೊತ್ತಿದ್ರೂ ಸುಮ್ಮನೆ ಇದ್ರೆ, ಅದನ್ನ ರಿಪೋರ್ಟ್ ಮಾಡದಿದ್ರೆ ಆ ಸುಮ್ಮನಿರೋದು ಕೂಡ ಒಂದು ಶಿಕ್ಷಾರ್ಹ ಅಪರಾಧನೇ ಆಗುತ್ತೆ. ಹಾಗಾಗಿ ಮೌನ ವಹಿಸೋದು ತುಂಬಾನೇ ಅಪಾಯಕಾರಿ. ಕಾನೂನು ತನ್ನ ಕೆಲಸವನ್ನ ಅದು ಮಾಡುತ್ತೆ. ಆದರೆ ಒಂದು ಸೇಫ್ ಆದ ಸಮಾಜವನ್ನ ಕಟ್ಟೋಕೆ ಪೋಷಕರಾಗಿ, ಶಿಕ್ಷಕರಾಗಿ ಮತ್ತು ಸಮಾಜದ ಪ್ರತಿಯೊಬ್ಬ ಪ್ರಜೆಯಾಗಿ ನಮ್ಮ ಪಾತ್ರ ಕೂಡ ಅಷ್ಟೇ ದೊಡ್ಡದಿದೆ.
ಪೋಷಕರು ಮತ್ತು ಟೀಚರ್ಸ್ ಮಕ್ಕಳಿಗೆ ಗುಡ್ ಟಚ್ ಮತ್ತು ಬ್ಯಾಡ್ ಟಚ್ ಅಂದ್ರೆ ಏನು ಅಂತ ಕ್ಲಿಯರ್ ಆಗಿ ಹೇಳ್ಕೊಡ್ಬೇಕು. ಈಗಂತೂ ಆನ್ಲೈನ್ ಸೇಫ್ಟಿ ಬಗ್ಗೆ ಅರಿವು ಮೂಡಿಸೋದು ತುಂಬಾನೇ ಮುಖ್ಯ. ಮಕ್ಕಳು ಏನಾದರೂ ಹೇಳಕ್ ಬಂದ್ರೆ ಅದನ್ನ ಜಡ್ಜ್ ಮಾಡದೆ ತಾಳ್ಮೆಯಿಂದ ಕೇಳಬೇಕು, ಅವ್ರಿಗೆ ಧೈರ್ಯ ತುಂಬಬೇಕು. ನಮ್ಮ ಸಮಾಜದಲ್ಲಿ ಕೆಲವೊಂದು ಅಪಾಯಕಾರಿ ತಪ್ಪು ಕಲ್ಪನೆಗಳಿವೆ. ಅಯ್ಯೋ, ಇದು ಅವರವರ ಮನೆ ವಿಷಯ ಅಂತ ಸುಮ್ಮನಾಗೋದು ತಪ್ಪು. ಇದು ಗಂಭೀರ ಅಪರಾಧ. ಚಿಕ್ಕ ಮಗು ಸುಳ್ಳೇಳ್ತಿದೆ ಅಂತ ನಿರ್ಲಕ್ಷ್ಯ ಮಾಡಬೇಡಿ. ಕಾನೂನು ಮಕ್ಕಳ ಮಾತಿಗೆ ಬೆಲೆ ಕೊಡುತ್ತೆ. ಶಾಕಿಂಗ್ ವಿಷಯ ಏನಂದ್ರೆ, ಹೆಚ್ಚಿನ ಕೇಸ್ಗಳಲ್ಲಿ ಅಪರಾಧಿಗಳು ಯಾರೋ ಅಪರಿಚಿತರಲ್ಲ, ಬದಲಾಗಿ ಮಗುವಿಡಿ ಚೆನ್ನಾಗಿ ಗೊತ್ತಿರೋರೇ ಆಗಿರ್ತಾರೆ. ಈ ಒಂದು ಅಂಶ ನಮ್ಗೆಲ್ಲರಿಗೂ ಸ್ಪಷ್ಟವಾಗಿರ್ಬೇಕು. ಮಕ್ಕಳ ಸುರಕ್ಷತೆ ಅನ್ನೋದು ಬರೀ ಪೊಲೀಸರದು ಅಥವಾ ಸರ್ಕಾರದ ಕೆಲಸ ಅಷ್ಟೇ ಅಲ್ಲ, ಇದು ನಮ್ಮೆಲ್ಲರ ಜವಾಬ್ದಾರಿ, ಇಡೀ ಸಮಾಜದ ಜವಾಬ್ದಾರಿ. ಕೊನೆಗೆ ಈ ಒಂದು ವಾಕ್ಯ ಎಲ್ಲವನ್ನೂ ಹೇಳುತ್ತೆ. ಪ್ರತಿಯೊಂದು ಮಗುವಿಗೂ ಯಾವುದೇ ಭಯ ಇಲ್ಲದೆ ಸಂತೋಷವಾಗಿ ಬದುಕೋ ಹಕ್ಕಿದೆ. ಆ ಹಕ್ಕನ್ನ ಕಾಪಾಡೋದು ನಮ್ಮೆಲ್ಲರ ಕರ್ತವ್ಯ. ಈ ಇಡೀ ಚರ್ಚೆಯನ್ನ ಈ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ನಮ್ಮ ಸುತ್ತಮುತ್ತ ಇರೋ ಮಕ್ಕಳ ಮಾತುಗಳನ್ನ, ಅವರ ನೋವನ್ನ, ಅವರ ಭಯವನ್ನ ನಾವು ನಿಜವಾಗ್ಲೂ ಕೇಳಿಸ್ಕೊಳ್ತಾ ಇದ್ದೀವಾ? ಈ ಬಗ್ಗೆ ನಾವೆಲ್ಲರೂ ಆತ್ಮಾವಲೋಕನ ಮಾಡ್ಕೊಳ್ಬೇಕಾದ ಸಮಯ ಬಂದಿದೆ. ಜಾಗೃತರಾಗಿರೋಣ, ಮಕ್ಕಳನ್ನ ರಕ್ಷಿಸೋಣ. ಧನ್ಯವಾದಗಳು.